ಸರ್ 4,60,000 ರೂಪಾಯಿ 18 ಮಾಡಲು. ಇನೋವಾದಲ್ಲೇ ಮೂರ್ ಇದೆಯಲ್ಲ ಸರ್? ಇನೋವಾದಲ್ಲಿ ಒಂದಲ್ಲ ಎರಡಲ್ಲ 3 ಗಾಡಿ ಇದಾವೆ ಸರ್. 5,25,000 ರೂಪಾಯಿಗೆ 19 ಮಾಡಲು. 19 ಮಾಡಲ್ಲ 1,90,000 ಸರ್ ಬರೀ 1,95,000 ಸರ್. 90,000 ಅಂದ್ರಲ್ಲ ಸರ್? ಸರ್ 1,95,000 ಬನ್ನಿ ಸರ್. ಆಯ್ತು 1,90,000ಕ್ಕೆ ಕೊಡೋಣ ಬನ್ನಿ ಸರ್. EV 300 ಬೇಕಾ, ಎಂಜಾಯ್ ಬೇಕಾ, ಬೊಲೆರೋ ಬೇಕಾ, 83 ಗಾಡಿ ಇದಾವೆ. ಒಂದಿಷ್ಟ ಆಗಲ್ವಾ? ಒಂದು ಸರ್ ಒಳ್ಳೊಳ್ಳೆ ಗಾಡಿಗಳು ಬಂದವೆ, ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಬನ್ನಿ ಸರ್. ಬರ್ಬೇಕು ಸರ್? ಸರ್ ನೆಕ್ಸಾ ಕಾರ್ಸ್ 4,95,000. 4,95,000. ಇನ್ನೊಂದ್ ರೇಟ್ ಬರೀ 5,15,000 17 ಮಾಡಲು. 17 ಮಾಡಲ್ಲ? ಹೌದು 40,000. ಬರೀ 40,000 ಒಂದೇ ಸಾವಿರ ಓಡಿರೋದು. ಟೂ ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. ಫ್ರೆಶ್ ಎಫ್ಸಿ ಇದೆ 29 ವರೆಗೂ. ರೇಟ್ ಬರೀ 4,95,000. 4,30,000ಕ್ಕೆ 20 ಮಾಡಲ್ಲ. 20 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ. 1,48,000 ರೂಪಾಯಿ ಓಮಿನಿ ಕೊಡೋಣ ಬನ್ನಿ ಸರ್. 1,80,000. 1,80,000 ರೂಪಾಯಿಗೆ 10 ಮಾಡಲು ಕೊಡೋಣ. ಶಿಫ್ಟ್ ಅಲ್ಲಿ 8 ಗಾಡಿ ಇದಾವೆ. ಪೋಲೋದಲ್ಲಿ 3 ಗಾಡಿ ಇದಾವೆ. ಶಿಫ್ಟ್ ಡೀಸೆಲ್ ಅಲ್ಲಿ 4 ಗಾಡಿ ಇದಾವೆ. ಯಾವ ಗಾಡಿ ಬೇಕು ಸರ್ ನಿಮಗೆ? 2,60,000. 2,60,000 ರೂಪಾಯಿ ಕೊಡೋಣ ಸರ್. 4,35,000 ರೂಪಾಯಿ ಕೊಡೋಣ ಸರ್. 4,30,000 ರೂಪಾಯಿ ಆಗುತ್ತೆ. 2,60,000 ಮಾಡಿ 4 ಲಕ್ಷಕ್ಕೆ ಕೊಡ್ತೀನಿ. ಎಷ್ಟು ಸರ್? 4 ಲಕ್ಷ. 4 ಲಕ್ಷಕ್ಕೆ ಕೊಡ್ತೀನಿ. 1,60,000 ಮಾಡಿ ಸರ್. 4,35,000 ರೂಪಾಯಿ ಕೊಡೋಣ. 83 ಗಾಡಿ ಇದಾವೆ. ಒಂದಿಷ್ಟ ಆಗಲ್ವಾ? ಒಂದು ಫ್ರೆಂಡ್ಸ್ ಒಂದಿಷ್ಟ ಆಗಲ್ವಾ? ಒಂದು ಕಾರು ಟೋಟಲ್ 83 ಕಾರ್ಗಳು ಮತ್ತೆ ಸ್ಟಾಕ್ ಇನ್ ಆಗಿದೆ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀವಿ. ಸರ್ ಬನ್ನಿ, ನಮ್ಮ ಜೊತೆ ಮೂರ್ತಿ ಅಣ್ಣನೂ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮ ಸರ್? ಆರಾಮಾಗಿದ್ದೀನಿ ಸರ್. ನೀವು? ಸುಮಾರು ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ನಾನು ಆರಾಮಾಗಿದ್ದೀನಿ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ನಮ್ಮಲ್ಲಿ ಹೊಸ ಸ್ಟಾಕ್ ಬಂದಿದೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲ, ಇವಾಗೆಲ್ಲ ಹೊಸ ಸ್ಟಾಕ್ ಎಲ್ಲ ಚೇಂಜಸ್ ಆಗಿದೆ. ಹಳೆ ಸ್ಟಾಕ್ ಕಮ್ಮಿಯಾಗಿ ಹೊಸ ಸ್ಟಾಕ್ ಬಂದಿದೆ. ಹೊಸ ಗಾಡಿಗಳು ಬಂದವೆ. ಒಳ್ಳೊಳ್ಳೆ ಗಾಡಿಗಳು ಇದಾವೆ. ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು. ನಮ್ಮಲ್ಲಿ ಯಾವಾಗ ಬಂದ್ರು ನಿಮ್ಗೆ ಗೊತ್ತಲ್ಲ, ನೆಕ್ಸಾ ಕಾರ್ಸ್ ಅಂತಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲೇ ಗಾಡಿಗಳು ಕೊಡೋದು. ತುಂಬಾ ಚೆನ್ನಾಗಿದೆ. ಖಂಡಿತ ಕೊಡೋಣ. ಯಾವಾಗ ಬಂದ್ರು ಅಷ್ಟೇನೆ. ನಮ್ ನೆಕ್ಸಾ ಕಾರ್ಸ್ ಬಂದ್ರೆ ಬೆಸ್ಟ್ ಆಫರ್ ಅಲ್ಲೇ ಕೊಡೋಣ ಗಾಡಿಗಳು. ಅದರಲ್ಲೂ ನಿಮ್ಗೆ ಹೇಳಿದ ಪ್ರೈಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ, ಬಂದು ಡೈರೆಕ್ಟ್ ಕೂತ್ಕೊಂಡು ಮಾತಾಡಿ, ಗಾಡಿ ಕಂಡೀಷನ್ ಎಲ್ಲ ನೋಡಿ ಅಲ್ವಾ ಸರ್? ಸರ್ ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕಸ್ಟಮರ್ ಒಂದು ಗಾಡಿ ಲೈಕ್ ಮಾಡಿದ್ರೆ ಮೆಕ್ಯಾನಿಕ್ ಜೊತೆಲಿ ಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ರೇಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಓಕೆ ಓಕೆ ಓಕೆ. ಜೊತೆಲಿ ಮೆಕ್ಯಾನಿಕ್ ಕರ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲ ಗಾಡಿಗಳು ನಮಗೆ ಯಾವ ಕಂಡೀಷನ್ ಅಲ್ಲಿ ಇರ್ತವೆ ಅಂತ ನಮಗೂ ಗೊತ್ತಿರೋದಲ್ವಾ. ಆಲ್ಮೋಸ್ಟ್ ಎಲ್ಲ 99% ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ. ಬಟ್ ಜೊತೆಲಿ ಒಂದ್ಸಾರಿ ಮೆಕ್ಯಾನಿಕ್ ಕರ್ಕೊಂಡ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವ್ರಿಗೂ ಖುಷಿ ಆಗ್ಬೇಕಲ್ವಾ ಗಾಡಿ ತಗೊಂಡು ಹೋಗೋರ್ಗು. ಯಾವಾಗ ಬಂದ್ರು ನಮ್ಮಲ್ಲಿ ಬೆಸ್ಟ್ ಆಫರ್ ಅಲ್ಲೇ ಕೊಡೋಣ. ಬೆಸ್ಟ್ ಒಳ್ಳೆ ಗಾಡಿಗಳೇ ಕೊಡೋಣ. ಒಂದಿಷ್ಟ ಆಗಲ್ವಾ ಸರ್? ಹೌದು, ಖಂಡಿತ ಹೇಳ್ತೀನಿ. ಎಲ್ಲ ಹೊಸ ಸ್ಟಾಕು ಗುಡ್ ಕಂಡೀಷನ್ ಗಾಡಿಗಳೇ ಇದಾವೆ. ಬರ್ಲಿ ಸರ್, ನಮ್ಮ ನೆಕ್ಸಾ ಕಾರ್ಸ್ಗೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಗಾಡಿ. ಆಲ್ಮೋಸ್ಟ್ ನೀವು ಶಿಫ್ಟ್ ತಗೋತೀನಿ ಅಂದ್ರೆ ಒಂದು 8 ಗಾಡಿ ಇದೆ. ರಿಡ್ಸ್ ತಗೋತೀನಿ ಅಂದ್ರೆ 3 ಗಾಡಿ ಇದೆ. ಪೋಲೋ ತಗೋತೀನಿ ಅಂದ್ರೆ 3 ಗಾಡಿ ಇದೆ. ಹೌದು ಸರ್ ಅಲ್ವಾ? ಎಲ್ಲ ಮಲ್ಟಿಪಲ್ ಆಪ್ಷನ್ಸ್ ಸರ್ ಎಲ್ಲ ಇದಾವೆ. ಆಟೋಮೆಟಿಕ್ ಇದಾವೆ, ಮ್ಯಾನ್ಯುವಲ್ ಇದಾವೆ. ಎಲ್ಲ ಒಳ್ಳೊಳ್ಳೆ ಗಾಡಿಗಳು ಇದಾವೆ. ತುಂಬಾ ಚೆನ್ನಾಗಿದಾವೆ ಗಾಡಿಗಳು. ಕಸ್ಟಮರ್ ಬಂದ್ರೆ ಒಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಖಂಡಿತ ಬಿಡಲ್ಲ. ಆ ಟೆಸ್ಟ್ ಅಲ್ಲಿ ಗಾಡಿಗಳು ಇದಾವೆ. 1,30,000 ಹಿಡಿದು 8,40,000 ಇದಾವೆ. ಸರ್ ಅದಕ್ಕಿಂತ ಲೋ ಬಜೆಟ್ ಇಲ್ಲ ಸರ್ ಈ ಸಲ? ಸರ್ ಅದಕ್ಕಿಂತ ಲೋ ಬಜೆಟ್ ಒಂದು 2 ವೀಲರ್ ಕೊಟ್ಬಿಡೋಣ ಸರ್. 2 ವೀಲರ್ ನೋಡಿ ಸರ್, ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಯಾವ ಮೂಲೆನ ಇರಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಚೆನ್ನಾಗಿರ್ಬೇಕು ಸರ್. ಕರ್ನಾಟಕ ಎಲ್ಲಾನ ಇರಲಿ ಸರ್, ಯಾವ ಗಲ್ಲಿಲನ ಇರಲಿ ಲೋನ್ ಮಾಡಿಸ್ಕೊಡಂಬಿಡಿ. 12 ಮಾಡಲ್ ಮೇಲೆ. 12 ಮಾಡಲ್ ಮೇಲೆ. ಅಂಡ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ನಮ್ಗೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್, ಅದ್ರ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ಸ್ಟ್ರೈಟ್ ಬಂದ್ರೆ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಹೌದೌದು. ನಿಮ್ಗೆ ಆಲ್ಮೋಸ್ಟ್ ಕನ್ಫ್ಯೂಸ್ ಆದ್ರೆ ನಂಬರ್ಗಳು ಕೊಟ್ಟಿರ್ತೀವಿ, ಕಾಲ್ ಮಾಡ್ತೀರಾ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಮಾಡೋಣ ಸ್ಟಾರ್ಟ್. ಫಸ್ಟ್ ಪೋಲೋ ಮಾಡೋಣ ಬನ್ನಿ ಸರ್. ನೋಡಿ ಇವಾಗ ಬರ್ತಾ ಇದೆ ಗಾಡಿ. 2010 ಮಾಡಲು ಗಾಡಿ. ತುಂಬಾ ಚೆನ್ನಾಗಿದೆ. ಕಂಫರ್ಟ್ ಲೈನ್, AC ಪವರ್ ಸ್ಟೇರಿಂಗ್, 2 ಪವರ್ ಇಂದ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್. 2,10,000 ಕೋಟಿಂಗ್ ಇರೋದು 1,95,000 ರೂಪಾಯಿ ಕೊಡೋಣ. 1,95,000 ರೂಪಾಯಿ ಕೊಡೋಣ. ಕರ್ನಾಟಕ ಗಾಡಿ. ಹೌದು ಸರ್, ಕರ್ನಾಟಕ ಗಾಡಿ. ರೀ ನಂಬರ್ ನಮ್ಮಲ್ಲಿ ಬರಲ್ಲ. ರೀ ನಂಬರ್ ಇದ್ರು ಕೂಡ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್? ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ZXi. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಬ್ಯಾಕ್ ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. 4,55,000 ಕೋಟಿಂಗ್ ಇರೋದು ಸರ್. 4,35,000 ರೂಪಾಯಿ ಕೊಡೋಣ. 4,35,000. ಹೌದು. ಓಕೆ ಓಕೆ ಓಕೆ. ಅದರಲ್ಲೂ ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್ ಗಾಡಿ. ಚೆನ್ನಾಗಿತ್ತು ಅಂತಂದ್ರೆ 80% 90% ಲೋನ್ ಕೂಡ ಆಗುತ್ತೆ. ಎಲ್ಲಿಗೆ ಬರಬೇಕು ಸರ್? ನೆಕ್ಸ್ಟ್ ಕಾರ್ಸ್. ಇನ್ನೊಂದು ಫಿಗೋ ಸರ್. ಸರ್ ಇದು ಬಂದು 2010 ಮಾಡಲು 3rd ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. 66,000, 1,06,000 ಓಡಿದೆ. ಇಂಡಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್ ಸರ್. ಇದು ಬಂದು 1,75,000 ಕೋಟಿಂಗ್ ಇರೋದು.
65,000 ರೂಪಾಯಿ ಕೊಡೋಣ. 1,65,000 ರೂಪಾಯಿ ಕೊಡೋಣ. ಏನು ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇನ್ನೊಂದು ರೇಟ್ ಹೇಳಿ ಸರ್. ಡೀಸೆಲ್ ಬೇಕಂದ್ರೆ ಡೀಸೆಲ್ ಕೊಡೋಣ. ಡೀಸೆಲ್ ಇದೆ ಸರ್. ಇದಕ್ಕೆ 1,60,000 ಮಾಡಿ. 1,60,000. ಹೌದು. ಇದು ಟೆರೆನೋ ಸರ್ ನಿಶಾನ್ ಟೆರೆನೋ ಬಂದು 13 ಮಾಡಲು ಸೆಕೆಂಡ್ ಓನರ್ 110 PS. ಡಸ್ಟರ್ ಇಂಜಿನ್ ಬರುತ್ತೆ. ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. 83,000 ಓಡಿದೆ. ಜಿನಿಯನ್ ಮೀಟರ್ ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಸರ್ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 4,65,000 ಕೋಟಿಂಗ್ ಇರೋದು. ಬರೀ 4,35,000 ರೂಪಾಯಿ ಕೊಡೋಣ. ಎಷ್ಟು ಸರ್? 4,35,000 ರೂಪಾಯಿ ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,30,000 ರೂಪಾಯಿ ಕೊಡೋಣ. ಬನ್ನಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 4,25,000 ಮಾಡಿ ಸರ್. ಇನ್ನೊಂದು ರೇಟ್ 4,25,000 ಮಾಡಿ. ಫೈನಲ್ ಸರ್. 4 ಲಕ್ಷದ ಸರ್ ಲೋನ್ ಕೂಡ ಸಿಗುತ್ತೆ. 4,25,000. ಓಕೆ ಓಕೆ ಓಕೆ. ಎಷ್ಟನೇ ಮಾಡಲ್ ಸರ್? ಸರ್ 13 ಮಾಡಲು. 13 ಮಾಡಲ್. 13 ಮಾಡಲ್. ಇನ್ನೊಂದು ಪೋಲೋ. ಸರ್ ಪೋಲೋ ಬಂದು ಇದು ಕೂಡ ಟ್ರೆಂಡ್ ಲೈನ್ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,80,000 ಹೇಳ್ತಾರೆ. ಒಂದು 2,70,000 ರೂಪಾಯಿಗೆ ಆಗುತ್ತೆ ಸರ್. 2,70,000. ಹೌದು 2,70,000 ರೂಪಾಯಿಗೆ ಆಗುತ್ತೆ. ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ 83,000 ಓಡಿದೆ. ರೀನಂಬರ್ ಗಾಡಿ. 4,25,000 ನಾನು ಹೇಳಲ್ಲ. ಆಫರ್ ಕೊಡಿ ಸರ್ ಒಂದು. ಸರ್ ಬರೀ 3,75,000 ರೂಪಾಯಿ ಕೊಡ್ತೀನಿ. 3,75,000 ರೂಪಾಯಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ಆಗಿ ಇನ್ನೊಂದು ಸ್ವಿಫ್ಟ್. ಸರ್ ಇದು ಬಂದು ಸೋಲ್ಡ್ ಆಗಿದೆ. ಸೋಲ್ಡ್ ಔಟ್. ಡೀಟೇಲ್ಸ್ ತೋರಿಸ್ತೀನಿ ಬನ್ನಿ. 2010 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಡೀಸೆಲ್ ಗಾಡಿ. ಫಸ್ಟ್ ಕ್ಲಾಸ್ ಮೈಲೇಜ್ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬರೀ 3,10,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ. 2,90,000. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,75,000 ರೂಪಾಯಿ ಕೊಡೋಣ. ಎಷ್ಟನೇ ಮಾಡಲ್ ಸರ್ ಇದು? ಸರ್ 10 ಮಾಡಲು ಸಿಂಗಲ್ ಓನರ್ ಗಾಡಿ. 10 ಮಾಡಲು ಸಿಂಗಲ್ ಓನರ್ ಗಾಡಿ ಅಂತ ನೋಡ್ತಾ ಇರ್ಬೋದು. ಗಾಡಿದು ಬಾಡಿ ಲೈನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರಾ ಸರ್. ಸರ್ ಸ್ಯಾಂಟ್ರಾ ಬಂದು 2006 ಮಾಡಲು ಎಕ್ಸ್ವೋ ಥರ್ಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. 1,80,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. 1,60,000 ರೂಪಾಯಿ ಸರ್. ಸ್ಯಾಂಟ್ರಾ ಅಲ್ವಾ? ಒಂದು ರೇಟ್ ಹೇಳ್ಬಿಡಿ ಸರ್. ಗಾಡಿ ನೋಡಿ ಸರ್ ಯಾವ ಕಂಡೀಷನ್ ಅಲ್ಲಿ ಇದೆ. ಗುಡ್ ಕಂಡೀಷನ್ ಆಗಿದೆ ನೋಡೋದಕ್ಕೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್. 1,60,000 ರೂಪಾಯಿ ಕೊಡೋಣ. 1,60,000 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಚೆವರ್ಲೆಟ್ ಟಾವಿಯೋ ಇದೆಯಲ್ಲ ಸರ್. ಚೆವರ್ಲೆಟ್ ಟಾವಿಯೋ ಸಡನ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ. ಫ್ರೆಶ್ ಆಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 1,30,000 ರೂಪಾಯಿ ಆಗುತ್ತೆ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಹೋಗ್ಬಿಡ್ಲಿ. 1,25,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. ಎಷ್ಟು ಸರ್? 1,25,000 ರೂಪಾಯಿ ಕೊಟ್ಬಿಡೋಣ. ನೆಕ್ಸ್ಟ್ ಆಗಿ ಇನ್ನೊಂದು ಫಿಗೋ. ಸರ್ ಫಿಗೋ ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ ಸರ್. ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಕೆಲಸ ಇದೆ. ಒಂದು ಗ್ಲಾಸ್ ಹೋಗಿದೆ. ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಏನು ರೇಟ್ ಕೇಳೋದೇ ಬೇಡ. 2,25,000 ನಾನು ಹೇಳಲ್ಲ ಸರ್. ಹೇಳಿ ಸರ್. 1,95,000 ರೂಪಾಯಿ ಕೊಡೋಣ. 1,90,000. ಇನ್ನೊಂದು ರೇಟ್ ಸರ್ 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 1,90,000 ಮಾಡಿ. 1,90,000 ಮಾಡಿ. ಓಕೆ ನೆಕ್ಸ್ಟ್ ಆಗಿ ಇನ್ನೊಂದು ಈಕೋ ಇದೆಯಲ್ಲ ಸರ್. ಡಿಮ್ಯಾಂಡೆಡ್ ವೆಹಿಕಲ್. 2011 ಮಾಡಲು ಸೆಕೆಂಡ್ ಓನರು 5 ಸೀಟರ್ ವೆಹಿಕಲ್. ವಿತ್ AC ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2,75,000 ಕೋಟಿಂಗ್ ಇರೋದು. 2,65,000 ರೂಪಾಯಿ ಕೊಡೋಣ. ಇನ್ನೊಂದು ರೇಟ್ ಅಂದ್ರೆ 2,60,000 ಮಾಡಿ. ಎಷ್ಟನೇ ಮಾಡಲ್ಲ ಸರ್? 11 ಮಾಡಲು. 11 ಮಾಡಲ್ಲ ಸರ್. ಇನ್ನೊಂದು ಪ್ರೈಸ್. ಒಂದು ಪ್ರೈಸ್ ಹೇಳಿ ಸರ್. ಸರ್ 2,60,000 ಮಾಡಿ ಸರ್. ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು TV 300 ಸರ್. ಸರ್ TV 300 ಬಂದು 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು UP ಗಾಡಿ ಇದೆ. ಓಕೆ ವಿತ್ ಕರ್ನಾಟಕ ನಂಬರ್. ಪ್ಲಸ್ ಗಾಡಿ ಏನಾರ ಡೆಂಟ್ಸ್ ಇದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ರೆ ಎಲ್ಲ ರೆಡಿ ಮಾಡಿಸಿ ರಬ್ಬಿಂಗ್ ಪಾಲಿಶ್ ಮಾಡಿಸಿ ಕೊಡೋಣ. ಎಷ್ಟು ಸರ್? 4,75,000 ರೂಪಾಯಿ. ಓಕೆ ಇನ್ನೊಂದು ರೇಟ್ ಅಂದ್ರೆ 4,60,000 ರೂಪಾಯಿ ಕೊಡೋಣ ಸರ್. ವಿತ್ NOC ವಿತ್ ಕರ್ನಾಟಕ ನಂಬರ್ ಸರ್. ವಿತ್ ಕರ್ನಾಟಕ ನಂಬರ್ ಸೇರಿ ರಬ್ಬಿಂಗ್ ಪಾಲಿಶ್ ಮಾಡಿ ನಿಮಗೆ 4,60,000 ರೂಪಾಯಿ ಕೊಡೋಣ. 4,60,000 ಸರ್. 4,60,000 ರೂಪಾಯಿ 18 ಮಾಡಲು. 18 ಮಾಡಲ್ ಡೀಸೆಲ್ ಗಾಡಿ ಸರ್. ಸರ್ ವೇರಿಯಂಟ್ ಬಂದು T4 ಪ್ಲಸ್ ವೇರಿಯಂಟ್ ಆಗಿರುತ್ತೆ. 18 ಮಾಡಲ್. ನೆಕ್ಸ್ಟ್ ಆಗಿ ಇನ್ನೊಂದು ಚೆವರ್ಲೆಟ್ ಲಾಡ್ಜ್ ಇದೆಯಲ್ಲ ಸರ್. ಸರ್ ಲಾಡ್ಜ್ ಅಲ್ಲ ಸರ್ ಇದು ಎಂಜಾಯ್. ಹಾಗೆ ನೆಕ್ಸ್ಟ್ ಇನ್ನೊಂದು ಚೆವರ್ಲೆಟ್ ಎಂಜಾಯ್ ಇದೆಯಲ್ಲ ಸರ್. ಟಾಪ್ ಅಂಡ್ ಮಾಡಲು ಗಾಡಿ. 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಅದರಲ್ಲೂ ಕೂಡ 7 ಸೀಟರ್ ವೆಹಿಕಲ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸರ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಏರ್ ಬ್ಯಾಗು ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಡೀಸೆಲ್ ಅಲ್ವಾ ಸರ್? ಸರ್ ಪೆಟ್ರೋಲ್ ಗಾಡಿ. ಡೀಸೆಲ್ ಗಾಡಿನೂ ಇದೆ. ಅದು ಡೀಸೆಲ್ ಗಾಡಿ. ಇದು ಪೆಟ್ರೋಲ್ ಗಾಡಿ. ಸರ್ ಇದು ಬಂದು 2,95,000 ಕೋಟಿಂಗ್ ಇರೋದು. ಸರ್ ಸ್ಟಾಕ್ ಕ್ಲಿಯರ್ ಆಗ್ಬಿಡ್ಲಿ ಹೇಳ್ಬಿಡಿ ಸರ್. 2,65,000 ರೂಪಾಯಿ ಕೊಡೋಣ. 2,65,000 ರೂಪಾಯಿ ಕೊಡೋಣ ಬನ್ನಿ ಸರ್. ಇದು ಸರ್ ಬೊಲೆರೋ. ಸರ್ ಬೊಲೆರೋ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. 18 ಮಾಡಲ್ಲ ಇದು. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ. ಇದು ಬಂದು SLE ವೇರಿಯಂಟ್.
ಅದರಲ್ಲೂ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ. ಓಕೆ ಸರ್ ಇದು ಬಂದು 5,75,000 ಕೋಟಿಂಗ್ ಇರೋದು. ಓಕೆ ಬಜಾರಲ್ಲಿ 6.5 ಲಕ್ಷ ಹೇಳ್ತಾರೆ 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಾವು ಬರೀ 5,65,000 ರೂಪಾಯಿ ಕೊಡೋಣ. 5,65,000ಕ್ಕೆ 18 ಮಾಡಲ್ಲ. ಹೌದು ಸರ್. ಇನ್ನೊಂದು ಚಾನಲ್ ಕಡೆಯಿಂದ ಬಂದ್ರೆ 5,60,000 ರೂಪಾಯಿ ಕೊಡೋಣ ಬನ್ನಿ ಸರ್. ಸ್ವಲ್ಪ ಬಾಡಿ ಲೈನ್ ಎಲ್ಲ ಖರ್ಚಿದೆ ಹೇಳಿ ಸರ್. ಸರ್ ಇರ್ಲಿ ಸರ್, ಸಣ್ಣ ಪುಟ್ಟ ಕೆಲಸ ಇದೆ, ಒಂದು 10,000 ಅದನ್ನು ಬೇಕಾದ್ರೆ ಮಾಡಿಸ್ಕೊಟ್ಬೇಡ ಬನ್ನಿ ಸರ್. ಅದು ಮಾಡಿಸ್ಕೊಟ್ಬಿಡ್ತೀರಾ? 5,65,000 ರೂಪಾಯಿ ಕೊಡ್ಲಿ. ಸಣ್ಣ ಪುಟ್ಟ ಕೆಲಸ ರೆಸ್ಟಿಂಗ್ ಇರೋದನ್ನ ಬೇಕಾದ್ರೆ ನಾನೇ ಮಾಡಿಸ್ಕೊಟ್ಬಿಡ್ತೀನಿ. ಸೂಪರ್ ಸರ್. ಆಗಿದ್ರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಎಂಜಾಯ್ ಬಂದು ಇದು ಬಂದು 13 ಮ್ಯಾನುಫ್ಯಾಕ್ಚರಿಂಗ್ 14 ರಿಜಿಸ್ಟ್ರೇಷನ್ ಡೀಸೆಲ್ ಗಾಡಿ. ಓಕೆ ಬೇಸಿಕ್ ಮಾಡಲ್ಲ. ಇದು ಕೂಡ 7 ಸೀಟರ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಗಾಡಿ. 7 ಸೀಟರ್ ವೆಹಿಕಲ್ ಅಲ್ಲಿ ಏನ್ ಸರ್ 80ಗಾಗಲ್ಲ ಏನಕ್ಕೆ ಬಂಡವಾಳ ಹಾಕ್ಬೇಕು. ಹೌದೌದು. ಇದೇ ಗಾಡಿಗೆ ಬರೀ 2,90,000 ರೂಪಾಯಿ ಕೊಡ್ತೀವಿ. 2,90,000? ಹೌದು. ಎಷ್ಟೇ ಮಾಡಲ್ಲ ಸರ್? ಸರ್ 14 ಮಾಡಲು. 14 ಮಾಡಲು. ಅದೇ ಮಿನಿಮಮ್ 5,5-6 ಲಕ್ಷ. 5,5-6 ಲಕ್ಷ ಆಗುತ್ತೆ. ಹೌದು. 12 ಮಾಡಲಿ. ಇದು 14 ಮಾಡಲು 13-14 ಬರೀ 2,90,000 ರೂಪಾಯಿ ಕೊಡೋಣ. 2,90,000ಕ್ಕೆ ಬಂದ್ರೆ ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಹೌದಾ? ಹೌದು ಸರ್. ಜಾಸ್ತಿನೇ ಮಾಡ್ಬೇಕು ಸರ್ ನೀವು. ಸರ್ ಬನ್ನಿ ಸರ್, ಕಸ್ಟಮರ್ಗೆ ಇಷ್ಟ ಆಗಲಿ ಓಕೆ ಆಯ್ತು ಅಂದ್ರೆ ಏನು ಹೆಚ್ಚು ಕಡಿಮೆ ಮಾಡೋಣ. ಮಾಡ್ಕೊಡ್ತೀರಾ? ಜಾಸ್ತಿ ಆಗಲ್ಲ, ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಆಗಿ ಇನ್ನೊಂದು ಇವಿ ಗಾಡಿ ಇದೆಯಲ್ಲ ಸರ್? ಸರ್ ಇವಿ ಗಾಡಿ ಬಂದು 5 ವೆಹಿಕಲ್ ಇದ್ದು. ಪೆಟ್ರೋಲ್ ಇವಿನಾ ಸರ್? ಇದು ಎಲೆಕ್ಟ್ರಿಕ್ ಗಾಡಿ ಸರ್. ಚಾರ್ಜ್ ಮಾಡೋದು ಓಡಿಸ್ತಾ ಇರೋದು ಅಷ್ಟೇ. ಓಕೆ ಓಕೆ ಓಕೆ. ಅದರಲ್ಲೂ 5 ಗಾಡಿ ಇದ್ದು. ಪ್ರೆಸೆಂಟ್ ಇವಾಗ ಒಂದೇ ಒಂದು ಗಾಡಿ ಇದೆ. ಓಕೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಇದು 1,55,000 ಕೋಟಿಂಗ್ ಇರೋದು. 1,45,000 ರೂಪಾಯಿಗೆ ಆಗುತ್ತೆ. 1,45,000? 45,000. ಓಕೆ. ಇನ್ನ 5,000 ಕಮ್ಮಿ ಮಾಡೋಣ ಬನ್ನಿ ಸರ್. 1,40,000 ರೂಪಾಯಿ ಕೊಡೋಣ ಬನ್ನಿ ಸರ್. 1,40,000 ಖುಷಿಯಾಗಿ ತಗೊಂಡು ಹೋಗ್ಲಿ. ಕಸ್ಟಮರ್ ಬಂದು ನೆಕ್ಸ್ಟ್ ಕಾರಿಗೆ ಬಂದ್ರೆ ವಾಪಸ್ ಹೋಗ್ಬಾರ್ದು, ಖುಷಿಯಾಗಿ ತಗೊಂಡು ಹೋಗ್ಬೇಕು. ಆ ಥರ. ಹೌದು. ಹಾಗೆ ನೆಕ್ಸ್ಟ್ ಇನ್ನ ಸ್ಕಾರ್ಪಿಯೋ ಇದೆ, ಇನೋವಾ ಇದೆ. 3 ಇದೆಯಲ್ಲ ಸರ್? ತುಂಬಾ ಗಾಡಿ ಇದಾವೆ ಸರ್. ಅದರಲ್ಲೂ ದೊಡ್ಡ ದೊಡ್ಡ ಗಾಡಿ ಬಂದಾವೆ, ಹೊಸ ಸ್ಟಾಕ್ ಬಂದಿದಾವೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನೀವು ಹಳೆ ಗಾಡಿಗಳು ಸ್ವಲ್ಪ ಕಮ್ಮಿನೇ ಇರೋದು. ಇದೆಲ್ಲ ಹೊಸ ಸ್ಟಾಕೆ ಬಂದಿದೆ. ಬನ್ನಿ ನೆಕ್ಸ್ಟ್ ಗಾಡಿ ಬಂದು ನೆಕ್ಸ್ಟ್ ವೆಹಿಕಲ್ ಬಂದು ಸ್ಕಾರ್ಪಿಯೋ 2006 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದ್ರ ಕಾಸ್ಟ್ ಬಂದು 2,75,000. ಫೈನಲ್ ಬಂದು ಒಂದು 2,65,000 ರೂಪಾಯಿ ಮಾಡೋಣ. 2,65,000? ಇನ್ನ 5,000 ಕಮ್ಮಿ ಮಾಡೋಣ ಮನೆ. 2,60,000? 2,60,000 ರೂಪಾಯಿ ಕೊಡೋಣ ಸರ್. ಓಕೆ. ಎಷ್ಟೇ ಮಾಡಲ್ ಅಂದ್ರಿ ಸರ್ ಇದು? ಸರ್ 2006 ಮಾಡಲು. 6 ಮಾಡಲ್ಲ? ಸಕ್ಕದಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಗಾಡಿ ಯಾವ ಕಂಡೀಷನ್ ಅಲ್ಲಿ ಇದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಕೂಡ ನಾನು ಕಟ್ಕೊಡ್ತೀನಿ ಸರ್. ಅದನ್ನು ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ. ಅದೇ ದುಡ್ಡಲ್ಲಿ ಖಂಡಿತ ಮಾಡಿಸ್ಕೊಡ್ತೀನಿ. ಹಾಗೆ ಇನೋವಾ ಬೇಕು ಅನ್ನೋರಿಗೆ 3 ಇನೋವಾ ಇದೆ, 2 ಈಕೋಗಳಿವೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇನೋವಾ ಬಂದು 2007 ಮಾಡಲು ಸಿಂಗಲ್ ಓನರ್ ಗಾಡಿ, G ವರ್ಷನ್, 6 ಸೀಟರ್ ವೆಹಿಕಲ್. ಓಕೆ. ಶಿಫ್ಟ್ ರೇಟ್ ಅಲ್ಲಿ ಕೊಡ್ತೀನಿ. ಬರೀ 4,10,000. ಬೇಡ ಬನ್ನಿ ನಮ್ಮ ನೆಕ್ಸಾ ಕಾರ್ಸಿ ಬಂದ್ರೆ 4 ಲಕ್ಷ ಕೊಡ್ತೀನಿ. ಎಷ್ಟು ಸರ್? 4 ಲಕ್ಷ? 4 ಲಕ್ಷ ಕೊಡ್ತೀನಿ. ಶಿಫ್ಟ್ ಬಜೆಟ್ ಅಲ್ಲಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3,95,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. 3,95,000 ರೂಪಾಯಿ ಕೊಡ್ತೀನಿ. ಇನ್ನೊಂದು ಇನೋವಾ ಸರ್? ಸರ್ ಇನೋವಾ ಬಂದು ಇದು 2012 12 ಮ್ಯಾನುಫ್ಯಾಕ್ಚರಿಂಗ್ 13 ರಿಜಿಸ್ಟ್ರೇಷನ್ ವಿ ವರ್ಷನ್. ಇದು ಕೂಡ 7 ಸೀಟರ್ ವೆಹಿಕಲ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ರೀ ನಂಬರ್. ಓಕೆ ಓಕೆ. ಒಂದು ಶಿಫ್ಟ್ ರೇಟ್ ಅಲ್ಲೇ ಕೊಡೋಣ. ಇದು ಶಿಫ್ಟ್ ರೇಟ್ ಅಲ್ಲಿ ಸಿಗುತ್ತಾ? ಶಿಫ್ಟ್ ರೇಟ್ ಅಲ್ಲೇ ಕೊಡೋಣ ಸರ್. ಇದನ್ನು ಕೂಡ ಓಕೆ ಓಕೆ. ಸರ್ 6 ಲಕ್ಷ ಹೇಳೋದು 5,75,000 ರೂಪಾಯಿ ಕೊಡೋಣ. ಎಷ್ಟೇ ಮಾಡಲ್ಲ ಸರ್? ಸರ್ 12 ಮಾಡಲು ಸರ್. 12 ಮಾಡಲು ವಿ ವರ್ಷನ್ ಗಾಡಿ. ಓಕೆ. ಬರೀ 5,75,000 ರೂಪಾಯಿ ಕೊಡೋಣ. 5,75,000ಕ್ಕೆ 12 ಮಾಡಲ್ ಇನೋವಾ ಸಿಗ್ತಾ ಇದೆ ನೋಡಿ. ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಯಾವುದೇ ಗಾಡಿ ತಗೊಂಡ್ಲಿ ಒಂದು 10,000-15,000 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಗುಡ್ ಕಂಡೀಷನ್ ಗಾಡಿ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಇದು ಬಂದು 2007 ಮಾಡಲು. ಇದು ಕೂಡ ವಿ ವರ್ಷನ್ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಓನರ್ ಮಾತ್ರ 4th ಓನರ್ ಆಗಿದೆ. ಸರ್ ಇದು ಕೂಡ 4,10,000 ಕೋಟಿಂಗ್. ಯಾಕಂದ್ರೆ ಅದು ಬೇಸಿಕ್ ಇದು ಟಾಪ್ ಎಂಡ್. 4,10,000. ಇದು ಕೂಡ 3,95,000 ರೂಪಾಯಿ ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್? ಸರ್ 7 ಮಾಡಲು. 7 ಮಾಡಲ್. ಓನರ್ಶಿಪ್ 4th ಓನರ್ ಆಗಿದೆ. ಅದೊಂದೇ ಮೈನಸ್ ಪಾಯಿಂಟ್. ಬರೀ 3,95,000 ರೂಪಾಯಿಗೆ ವಿ ವರ್ಷನ್ ಇನೋವಾ ಕೊಡ್ತಾ ಇದ್ದೀರಾ. ಇನ್ನೊಂದು ರೇಟ್ ಏನಾದ್ರು ಆಗುತ್ತಾ ಸರ್? ಸರ್ ಒಂದು ರೇಟ್ ಮಾಡ್ಕೊಡಿ ಸರ್. ಒಂದು 12 ಮಾಡಲು ಶಿಫ್ಟ್ ತಗೊಳಕ್ ಹೋದ್ರೆ 4 ಲಕ್ಷ ಹೇಳ್ತಾರೆ. ಇದು 6 ಸೀಟರ್ ವೆಹಿಕಲ್. ನಾನು ಹೇಳಿರೋದು ಎಷ್ಟು? 3,95,000. ಹೌದು. ಆರಾಮ ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ಬೋದು ಗಾಡಿನ. ನೆಕ್ಸ್ಟ್ ಆಗ ಇನ್ನೊಂದು ಈಕೋ ಇದೆಯಲ್ಲ ಸರ್? ಸರ್ ಈಕೋ ಬಂದು 2019 ಮಾಡಲು 19 ಮಾಡಲು ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್ ವಿತ್ AC LPG ಇದೆ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಗುಡ್ ಕಂಡೀಷನ್ ಗಾಡಿ. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಓಡಿರೋದು ಬರೀ 54,000 ಕಿಲೋಮೀಟರ್. ಜಿನಿಯನ್ ಮೀಟರ್ ಇದೆ. ಓಕೆ. ಸರ್ ನೀವು ಕಸ್ಟಮರು ತಗೊಳ್ಳೋರು ಎಲ್ಲ ಚೆಕ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಲಿ.
ಗುಡ್ ಕಂಡೀಷನ್ ಗಾಡಿ 4,45,000 ಹೇಳೋದು. ಒಂದು 4,30,000 ರೂಪಾಯಿಗೆ ಆಗುತ್ತೆ ಸರ್. 4,30,000 ರೂಪಾಯಿಗೆ ಆಗುತ್ತೆ. ಓಕೆ, ಇನ್ನೊಂದು ರೇಟ್ ಸರ್ ಏನಾದ್ರು ಸರ್ ಏನ್ ಗೊತ್ತಾ, ಮಾಡಲ್ ಇದೆ. ಎಷ್ಟೇ ಮಾಡಲ್? 19 ಮಾಡಲ್ ಸರ್. 19 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 54,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,30,000. 4,30,000 ಕೊಟ್ಬಿಡೋಣ. 19 ಮಾಡಲ್. 19 ಮಾಡಲ್. ಓಕೆ, ಇನ್ನೊಂದು ಇದೆಯಲ್ಲ ಸರ್, ಇನ್ನೊಂದು 20 ಮಾಡಲ್. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಓಕೆ, ಏನಿದ್ರು ನಾವು ಇರೋದೆಲ್ಲ ಓಪನ್ ಆಗಿ ಹೇಳ್ಕೊಡ್ತೀನಿ. 20 ಮಾಡಲು ಸಿಂಗಲ್ ಓನರ್ ಗಾಡಿ, 76,000 ಓಡಿದೆ ನೋಡಿ ಸರ್. ಸಣ್ಣ ಪುಟ್ಟ ಕೆಲಸ ಇದೆ, ಒರಿಜಿನಲ್ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು ಇದು ಕೂಡ 4,35,000 ಫೈನಲ್ ಅಂದ್ರೆ ಒಂದು 4,30,000 ಮಾಡ್ಬೋದು ಸರ್. 4,30,000ಕ್ಕೆ 20 ಮಾಡಲ್. 20 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. 4,30,000. 4,30,000 ಕೊಟ್ಬಿಡೋಣ ಬನ್ನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಗಿ ಇನ್ನೊಂದು i10 ಸರ್. i10 ಬಂದು 2010 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಗುಡ್ ಕಂಡೀಷನ್ ಗಾಡಿ, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,95,000 ಹೇಳೋದು ಸರ್. 1,80,000 ರೂಪಾಯಿ ಕೊಡೋಣ. 1,80,000. 1,80,000 ರೂಪಾಯಿಗೆ 10 ಮಾಡಲು ಕೊಡೋಣ. ಓಕೆ ಓಕೆ. ಹಾಗೆ ಇನ್ನೂ ಸ್ವಲ್ಪ ಲೋ ಬಜೆಟ್ ಅಂದ್ರೆ ಯಾವ್ದು ಇದೆಯಾ ಸರ್? ಇನ್ನೂ ಲೋ ಬಜೆಟ್ ಒಂದು ತೋರಿಸಿ ಬನ್ನಿ ಸರ್. ಆಲ್ಟೋ K10 12 ಮಾಡಲು ಸಿಂಗಲ್ ಓನರ್ ಗಾಡಿ, VXI ಸರ್. ಇದ್ರ ರೇಟೇ ಕೇಳಬೇಡಿ ಸರ್. i10 ಗಿನ ಕಡಿಮೆ ಕೊಡ್ಬೇಕು ಸರ್. i10 ಗಿನ ಕಡಿಮೆ ಕೊಡ್ತೀನಿ. 1,78,000 ರೂಪಾಯಿ ಕೊಡ್ತೀನಿ. 1,78,000 ರೂಪಾಯಿ. ಓಕೆ ಓಕೆ. 12 ಮಾಡಲ್ಲ, 12 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು. ಓಕೆ. ಅಂಡಿ ಪೋಲನ್ ಆಗ್ಲೇ ತೋರಿಸಿದ್ವಲ್ಲ, ಎಷ್ಟನೇ ಮಾಡಲ್ ಸರ್ ಇದು? ಸರ್ ಇದು 10 ಮಾಡಲ್. 10 ಮಾಡಲ್ಲ. 1 ಲಕ್ಷ, ಬರೀ 1,95,000 ಸರ್. 1,95,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ ಓಕೆ. 1,90,000. ಇನ್ನೊಂದು ಡಿಸೈರ್ ಸರ್. ಸರ್ ತುಂಬಾ ಜನ ಪೆಟ್ರೋಲ್ ಗಾಡಿ ಬೇಕು ಡೀಸೆಲ್ ಅಲ್ಲಿ ಅಂತ ಕೇಳ್ತಾರೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ, ಓಕೆ, VXI ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 4,65,000 ಕೋಟಿಂಗ್ ಇರೋದು, ಬರೀ 4,35,000 ರೂಪಾಯಿ ಕೊಡೋಣ ಸರ್. 4,35,000ಕ್ಕೆ ಡಿಸೈರ್ ಖಂಡಿತ ಕೊಡ್ತೀನಿ. ಎಷ್ಟೇ ಮಾಡಲ್ಲ ಸರ್? 15 ಮಾಡಲು ಸಿಂಗಲ್ ಓನರ್ ಗಾಡಿ. 15 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಅದ್ರಲ್ಲಿ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ಸಿಗುತ್ತೆ. ಇದು ಸಖತ್ತಾಗಿ ಮೇಂಟೈನ್ ಮಾಡಿರೋ ಇಂಡಿಕಾ ವಿಸ್ಟಾ ಇದೆ ನೋಡಿ ಸರ್. ಇದು ಬಂದು 2009 ಮಾಡಲು ಸಿಂಗಲ್ ಓನರ್, ಫ್ರೆಶ್ FC ಇದೆ. ಅದರಲ್ಲೂ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್. 1,75,000 ಕೋಟಿಂಗ್ ಇರೋದು, 1,60,000 ರೂಪಾಯಿ ಕೊಟ್ಬಿಡೋಣ. 1,60,000. ಹೌದು. ಇನ್ನು ಕಡಿಮೆ ಬಜೆಟ್ ಅಲ್ಲಿ ಬೇಕಾ ನಿಮ್ಗೆ? ನೋಡಿ ಸರ್, 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. ಓಕೆ, 2 ವೀಲರ್ ಬಜೆಟ್ ಅಲ್ಲಿ 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. ಫ್ರೆಶ್ FC ಇದೆ 29 ವರೆಗೂ. 2009 ಮಾಡಲು, ಓಕೆ, ವಿತ್ LPG ಇದೆ ಸರ್. ಇದು ಬಂದು ಬರೀ 1,35,000 ರೂಪಾಯಿ ಕೊಡೋಣ. 1,35,000ಕ್ಕೆ 1,35,000 ರೂಪಾಯಿಗೆ ಫ್ರೆಶ್ FC ಇರೋಂಥ ಗಾಡಿ. ಎಷ್ಟನೇ ಮಾಡಲ್ಲ ಸರ್ ಇದು? ಸರ್ ಇದು 89 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್. ಓಕೆ, 29 ವರೆಗೂ FC ನೂ ಇದೆ. ಹೌದು. ಓಕೆ ಓಕೆ. ನೆಕ್ಸ್ಟ್ ಆಗಿ ಇದು ಸರ್. ಸರ್ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಇದು ಬಂದು 2011 ಮಾಡಲು, 8 ಸೀಟರ್ ವೆಹಿಕಲ್ ವಿತ್ LPG ಇದೆ. 1,65,000 ಕೋಟಿಂಗ್, ಬರೀ 1,48,000 ರೂಪಾಯಿ ಕೊಡೋಣ. ಎಷ್ಟು ಸರ್? 1,48,000 ರೂಪಾಯಿ ಓಮಿನಿ ಕೊಡೋಣ ಬನ್ನಿ ಸರ್. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಗ್ರ್ಯಾಂಡ್ i10 ಇದೆ. ಗ್ರ್ಯಾಂಡ್ i10 ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 76,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಗುಡ್ ಕಂಡೀಷನ್ ಗಾಡಿ, ಮ್ಯಾಗ್ನಾ ವೇರಿಯಂಟ್. ಓಕೆ ಸರ್. ಇದು ಫಿಕ್ಸೆಡ್ ರೇಟ್ ಹೇಳ್ಬಿಡ್ತೀನಿ, 4,10,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ರೇಟ್ ಸರ್ ಫೈನಲ್ ಸರ್? ಇದೇ ಗಾಡಿ ಬಜಾರ್ ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ, 4,10,000 ರೂಪಾಯಿಗೆ ಫಿಕ್ಸೆಡ್ ಕೊಟ್ಬಿಡೋಣ. ಇದೇ ಗಾಡಿ ಬಜಾರ್ 4,75,000 ರೂಪಾಯಿ ಹೇಳ್ತಾರೆ. ನಮಗೆ ಬೇಡ ಸರ್, 4,10,000 ರೂಪಾಯಿಗೆ ಫಿಕ್ಸೆಡ್ ಕೊಟ್ಬಿಡೋಣ ಹೋಗಿ. ಓಕೆ. ನೆಕ್ಸ್ಟ್ ಆಗಿ ಇನ್ನೊಂದು ಎರ್ಟಿಗಾ ಸರ್, ಡಿಮ್ಯಾಂಡೆಡ್ ವೆಹಿಕಲ್. ಎರ್ಟಿಗಾ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಇದು ಬಂದು 7 ಸೀಟರ್ ವೆಹಿಕಲ್, 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, VDI. ಓಕೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ ಸರ್. ಬಜಾರ್ ರೇಟ್ 5.5 ಲಕ್ಷ ಇದೆ, ಬರೀ 4,95,000 ರೂಪಾಯಿ ಕೊಡ್ತೀನಿ. 4,95,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. ಹೌದಾ? ಫೈನಲ್ ಸರ್? ಸರ್ ಫೈನಲ್ ಸರ್. ಇದೆ ನಾನು ಹೇಳಿಲ್ವಾ, ಬಜಾರಲ್ಲಿ 5.5 ಲಕ್ಷ ಹೇಳ್ತಾರೆ ಸರ್. ಈಗ ಮೆಕ್ಯಾನಿಕ್ ಕರ್ಕೊಂಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಲಿ. ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಈ ಗಾಡಿ ಬಿಡಲ್ಲ. ಆ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಹೌದಾ? 4,95,000 ರೂಪಾಯಿ ಕೊಟ್ಬಿಡೋಣ ಸರ್. ಈ ಕಾರ್ಗಳೆಲ್ಲ ಆಯ್ತು, ಬೈಕುನು ಇದೆ ನೋಡಿ ಸೇಲ್ಗೆ. ಸರ್ ಏನಪ್ಪ, ನೆಕ್ಸಾ ಕಾರ್ಸ್ ಅಲ್ಲಿ ಬುಲೆಟ್ ತಂದು ನಿಲ್ಸ್ಬಿಟ್ಟವ್ರೆ ಅಂತ ಅನ್ಕೊಂತ ಇದ್ದೀರಾ ಸರ್? ಯಾರೋ ಕಸ್ಟಮರ್ ಅವ್ರ ಹತ್ರ 2-3 ವೆಹಿಕಲ್ ಇತ್ತಂತೆ, ಈ ಗಾಡಿ ತಂದು ಸೇಲಿಗೆ ಬಿಟ್ಟಿದ್ದಾರೆ. 2023 ಮಾಡಲು ಸಿಂಗಲ್ ಓನರ್ ಗಾಡಿ, 1,146 ಕಿಲೋಮೀಟರ್ ಓಡಿದೆ. ಎನ್ಫೀಲ್ಡ್ ಇಂಡಿಯಾ ಬುಲೆಟ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,95,000 ಬೇಕು ಅಂತಾರೆ ಕಸ್ಟಮರ್ ಸರ್. 1,90,000 ಮಾಡಿಬಿಡೋಣ. 1,90,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 1,000 ಓಡಿದೆ. 1,146 ಕಿಲೋಮೀಟರ್ ಜಿನಿಯನ್ ಮೀಟರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಸ್ವಿಫ್ಟ್ ಅಲ್ಲಿ ZXi ಟಾಪ್ ಅಂಡ್ ಮಾಡಲು, 2006 ಮಾಡಲು, 29 ವರೆಗೂ FC ಇದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ.
ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಓಕೆ, ರೇಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬರೀ 2,05,000. ಇನ್ನೊಂದು ರೇಟ್ ಸರ್ 2 ಲಕ್ಷ. 2 ಲಕ್ಷ ಮಾಡಿಬಿಡಿ. 2 ಲಕ್ಷನಾ ಸರ್? ಟಾಪ್ ಅಂಡ್ ಮಾಡಲ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಅದರಲ್ಲೂ ಟಾಪ್ ಅಂಡ್ ಟಾಪ್ ಅಂಡ್ ಮಾಡಲ. 2,05,000 ಮಾಡಿ. ಬೇಡ 2 ಲಕ್ಷ ಮಾಡಿ ಸರ್. 2 ಲಕ್ಷ ಮಾಡಿ ಸರ್. ಓಕೆ ಓಕೆ. ಹಾಗೆ ಇದು ಸೆಲೆರಿಯಾ ಸರ್? ಸೆಲೆರಿಯಾ ಬಂದಿದೆ, ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಔಟಾ? ಹೌದೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಸರ್. ಇದು ಬಂದು ಪೋಲೋ ಬಂದು ಹೈಲೈನ್ ಟಾಪ್ ಅಂಡ್ ಮಾಡಲು 2015 ಮಾಡಲು, ಸೆಕೆಂಡ್ ಓನರು, 62,000 ಓಡಿದೆ. ಶೋರೂಮ್ ಟೆಸ್ಟ್ ಅಲ್ಲಿ ಐತೆ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಪೆಟ್ರೋಲ್ ವೇರಿಯಂಟ್. ಓಕೆ ಓಕೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 5,25,000 ಹೇಳ್ತಾರೆ. ಒಂದು 4,95,000 ರೂಪಾಯಿ ಮಾಡೋಣ ಸರ್. 4,95,000? 4,85,000 ಮಾಡಿ ಸರ್. ಹೌದಾ? ಖಂಡಿತ. 15 ಮಾಡಲು. 15 ಮಾಡಲು. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಬಲಿನೋ ಸರ್? ಸರ್ ಬೊಲೆನೋ ಬಂದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಓಕೆ, ಆಟೋಮೆಟಿಕ್. ಆಟೋಮೆಟಿಕ್ ಅಲ್ಲಿ ಡೆಲ್ಟಾ ವೇರಿಯಂಟ್. ಇದು ಪೆಟ್ರೋಲ್ ಗಾಡಿ ಸರ್. ಇದು ಓಡಿರೋದು ಬಂದು ಬರೀ 40,000 ಕಿಲೋಮೀಟರ್. ಬರೀ 40,000? ಬರೀ 40,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಜಿನಿಯನ್ ಮೀಟರ್ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಕಸ್ಟಮರ್. ಜಿನಿಯನ್ ಮೀಟರ್ ಸಿಗುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 5,85,000 ಕೋಟಿಂಗ್ ಇರೋದು ಸರ್. ಒಂದು 5,75,000 ಮಾಡೋಣ. 5,75,000? ಹೌದು. ಓಕೆ, 5,60,000 ಮಾಡಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 5,60,000 ಮಾಡಿ. ಜಾಸ್ತಿ ಆಯ್ತಲ್ಲ ಸರ್? 16 ಮಾಡಲು ಗಾಡಿ ನೋಡಿ ಸರ್ ಹೆಂಗಿದೆ, ಯಾವ ಟೇಸ್ಟ್ ಅಲ್ಲಿ ಇದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ. 5,60,000 ಮಾಡಿ. ಹೌದಾ? ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಬ್ರೆಜಾ ಸರ್. ಬ್ರಿಜಾ ಬಂದು 2018 ಮಾಡಲು, ಸೆಕೆಂಡ್ ಓನರು, VDI. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 63,000 ಓಡಿದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 8,10,000 ಕೋಟಿಂಗ್ ಇರೋದು. 8 ಲಕ್ಷ ಮಾಡೋಣ ಸರ್. 8 ಲಕ್ಷ. ಇನ್ನೊಂದು ರೇಟ್ ಸರ್? ಬಜಾರ್ ರೇಟ್ 8.5 ಲಕ್ಷ. ಒಂದು ರೇಟ್ ಹೇಳ್ಬಿಡಿ ಸರ್. 8,05,000 ಕೊಡಿ ಸರ್. 8,05,000. ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಸಿಯಾಜ್ ಸರ್? ಸರ್ ಸಿಯಾಜ್ ಬಂದು 2017 ಮಾಡಲು, ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟ್, 92,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗುಡ್ ಕಂಡೀಷನ್ ಗಾಡಿ. 5,35,000 ಕೋಟಿಂಗ್ ಇರೋದು. ಒಂದು 5,25,000 ಮಾಡಿ. ಇನ್ನೊಂದು ಫೈನಲ್ 5,15,000 ಮಾಡಿ ಸರ್. 5 ಲಕ್ಷದ ಒಳಗಡೆ ಏನಾಗಲ್ವಾ ಸರ್? 5 ಲಕ್ಷದ ಒಳಗಡೆ ನಿಮ್ಗೆ ಶಿಫ್ಟ್ ಸಿಗಲ್ವಲ್ಲ ಸರ್? ಸರ್ ಹೇಳಿ ಸರ್. 17 ಮಾಡಲ ಸರ್. 5,15,000 ಮಾಡಿ. 5,15,000ಕ್ಕೆ 18 ಮಾಡಲ್ಲ? 17 ಮಾಡಲ. 17 ಮಾಡಲ್ಲ. 5 ಲಕ್ಷ ಬರೀ 92,000 ಹೊಡಿರೋದು. 5,15,000. ಅಷ್ಟು. ಇನ್ನೊಂದು XUV 500 ಸರ್? XUV 500 ಅಲ್ಲಿ W8 ಸರ್. 11 ಮಾಡಲು, ಥರ್ಡ್ ಓನರ್ ಆಗಿದೆ. 1,13,000 ಹೊಡಿದೆ. ಜಿನಿಯನ್ ಮೀಟರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಟಾಪ್ ಅಂಡ್ ಮಾಡಲು ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 5,25,000 ಹೇಳ್ತಾರೆ. 4,95,000 ರೂಪಾಯಿ ಮಾಡೋಣ. 4,95,000? 4,95,000. ಇನ್ನೊಂದು ರೇಟ್ ಸರ್? 4,95,000 ಕೊಡಿ ಸರ್. 4,95,000? ಓಕೆ ಓಕೆ. XUV 500 ಸಖತ್ತಾಗಿದೆ ನೋಡೋದಕ್ಕೂ, ಬಾಡಿ ಲೈನ್ ಎಲ್ಲ. ಹಾಗೆ ಇನ್ನ ರಿಡ್ಸ್ ಇದೆ, i10 ಇದೆ, ಕ್ವಿಡ್ ಇದೆ. ಕ್ವಿಡ್ ಬಗ್ಗೆ ಹೇಳಿ ಸರ್. ಸರ್ ಕ್ವಿಡ್ ಬಂದು 2017 ಮಾಡಲು, ಥರ್ಡ್ ಓನರ್ ಆಗಿದೆ. 52,000 ಹೊಡಿದೆ. ಓಕೆ. ಕ್ಲೈಮ್ ಬಾರ್ ಆಟೋಮೆಟಿಕ್. ಕ್ಲೈಮ್ ಬಾರ್ ಆಟೋಮೆಟಿಕ್? ಹೌದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3 ಲಕ್ಷ ಕೋಟಿಂಗ್ ಇರೋದು. 2,70,000 ರೂಪಾಯಿ ಕೊಟ್ಬಿಡೋಣ. 2,70,000? ಹೌದು. 270. ಇದು ಸರ್ i10 ಬಂದು 2010 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗುಡ್ ಕಂಡೀಷನ್ ಗಾಡಿ. ಫೈನಲ್ ಸರ್? ಸರ್ ಒಂದು 2,30,000 ಮಾಡಿ. 2,30,000 ಮಾಡಿ. ಓಕೆ. ನೆಕ್ಸ್ಟ್ ಇನ್ನೊಂದು ರಿಡ್ಸ್ ಸರ್. ರಿಡ್ಸ್ ಬಂದು 2013 ಮಾಡಲು, ಸೆಕೆಂಡ್ ಓನರು, VXI. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಇದು 3,35,000 ಮಾಡಿ. ಇನ್ನೊಂದು ರೇಟ್ ಸರ್? 3,15,000 ಮಾಡಿ ಸರ್. 3,15,000 ಫೈನಲ್ ಸರ್? ಫೈನಲ್. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹಾಗೆ ಸರ್ ಇನ್ನೊಂದು ಸ್ವಿಫ್ಟ್, ಒಂದಲ್ಲ 2 ಸ್ವಿಫ್ಟ್ ಇದೆ ನೋಡಿ ಸರ್. ಅದರಲ್ಲೂ ಆಟೋಮೆಟಿಕ್. ನಿಮಗೆ ಬೊಲೆನೋ ಬೇಡವಾ? ಶಿಫ್ಟ್ ಡಿಸೈರಿ ಬನ್ನಿ. ಆಟೋಮೆಟಿಕ್. 14 ಮಾಡಲು, ಸಿಂಗಲ್ ಓನರು, ಬರೀ 40,000 ಓಡಿದೆ. ಓಕೆ. ಗುಡ್ ಕಂಡೀಷನ್ ಆಗಿದೆ ಸರ್. ಗಾಡಿ ನೋಡ್ತಾ ಇರಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 4,35,000 ಕೋಟಿಂಗ್ ಇರೋದು. 4,25,000 ರೂಪಾಯಿ ಕೊಡೋಣ. ಆಟೋಮೆಟಿಕ್ ಡಿಸೈರ್. ಆಟೋಮೆಟಿಕ್. ಬರೀ 40,000 ಓಡಿದೆ ಸರ್. ಹೌದಾ? ಓಕೆ. ಜೆನ್ಯೂನಾ ಸರ್? ಸರ್ ಜಿನಿಯನ್ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಪಲ್ ಸ್ಟೆಪ್ ಶಿಫ್ಟ್ ಸರ್. ಇದು ಕೂಡ ಆಟೋಮೆಟಿಕ್. 2019 ಮಾಡಲು, ಸಿಂಗಲ್ ಓನರ್ ಗಾಡಿ, ZXi ಪ್ಲಸ್. ಓಕೆ ಓಕೆ. ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಇದು ಬಂದು 5,35,000 ಕೋಟಿಂಗ್ ಇರೋದು. ಒಂದು 5,25,000 ರೂಪಾಯಿ ಕೊಟ್ಬಿಡೋಣ. ಏನ್ ಸರ್? 5,25,000 ರೂಪಾಯಿಗೆ 19 ಮಾಡಲು. 19 ಮಾಡಲ್ಲ? ಹೌದು. ವೇರಿಯಂಟ್ ಸರ್? ಸರ್ ZXi ಪ್ಲಸ್. ZXi ಪ್ಲಸ್? ಹೌದು. ಫುಲ್ ಟಾಪ್ ಎಂಡ್. 5,25,000. 5,25,000. ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಹೌದಾ?
ಏನು ಸರ್ ಒಳ್ಳೆ ರೇಟ್ ಕೊಟ್ರಿ ಇದಕ್ಕಂತೂ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ ನಮ್ಮಲ್ಲಿ ಬಂದವ್ರು ನೆಕ್ಸಾ ಕಾರ್ಸ್ ವಾಪಸ್ ಹೋಗಬಾರ್ದು, ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡೋಣ ಗಾಡಿಗಳು. ಗಾಡಿನೂ ಕೂಡ ಈ ಸರಿ ಎಲ್ಲ ಹೊಸ ಸ್ಟಾಕ್ ಇದೆ, ಗುಡ್ ಕಂಡೀಷನ್ ಗಾಡಿಗಳು ಇದಾವೆ, ತಗೊಂಡ್ ಮಾಡ್ಸೋಂಥದ್ದು ಏನಿರಲ್ಲ. ಸಣ್ಣ ಪುಟ್ಟ ಕೆಲಸ ಇರ್ತವೆ. ಯಾವುದೇ ಗಾಡಿ ತಗೊಳ್ಳಿ ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ರೆ ಒಂದು ಆಯಿಲ್ ಸರ್ವಿಸ್, ಒಂದು ಜನರಲ್ ಚೆಕಪ್, ಒಂದು ಅಲೈನ್ಮೆಂಟ್ ಇಷ್ಟೇ. ಗಾಡಿ ಮಾತ್ರ ಎಲ್ಲ ಗುಡ್ ಕಂಡೀಷನ್ ಆಗ ನೋಡಿ ಗಾಡಿಗಳು. ಹೌದೌದು. ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ರ್ಯಾಪಿಡ್ ಸರ್ ರ್ಯಾಪಿಡ್ ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ, ಸಡನ್ ವೆಹಿಕಲ್. ಓಕೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2,95,000 ಕೋಟಿಂಗ್ ಇರೋದು ಸರ್. 2,80,000 ರೂಪಾಯಿ ಕೊಟ್ಬಿಡೋಣ. 2,80,000 80,000 ಕೊಟ್ಬಿಡ. ಇನ್ನೊಂದು ರೇಟ್ ಆಗಲ್ವಾ? 2,75,000 ಮಾಡಿ. 2,75,000 ಸರ್. ಹೌದಾ? ಇದು ಜಾಜ್ ಸರ್ ಜಾಜ್ ಬಂದು 2016 ಮಾಡಲು ಬರೀ 54,000 ಓಡಿದೆ. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಇದು ಕೂಡ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಕೆ, ಒಂದು ಪ್ಲಸ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಇದು ಬಂದು 3,75,000 ಕೋಟಿಂಗು. 3,55,000 ರೂಪಾಯಿ ಕೊಟ್ಬಿಡೋಣ. ಏನ್ ಸರ್ 3,55,000? 3,55,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ, ಹಾಗೆ ಇನ್ನ ಒಂದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದೆ ನೋಡಿ ಸರ್. ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 28,000 ಓಡಿದೆ. ಬರೀ 28,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್. ಓಕೆ ಓಕೆ ಸರ್. ಇದು 3,55,000 ಮಾಡಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 3,45,000 ಮಾಡಿ. 3,45,000 ರೂಪಾಯಿ ಕೊಟ್ಬಿಡೋಣ. ಹಾಗೆ ಇನ್ನ ಒಂದು ಸ್ವಿಫ್ಟ್ ಇದೆ ನೋಡಿ, ಇದೆಷ್ಟೇ ಮಾಡೋದು ಸರ್? ಬಂದು 2013 ಮಾಡಲು ಸಿಂಗಲ್ ಓನರ್ VDI, 4,65,000. ಬೇಡ ಸರ್, 4,10,000 ರೂಪಾಯಿ ಕೊಡೋಣ. 4,10,000. ಓಕೆ, ಇದು ಸರ್ ಇದು ಸ್ವಿಫ್ಟ್ ಸರ್. ಅದು ಬಂದು 2011 ಮಾಡಲು ಟೈಪ್ 2 ಗಾಡಿ, ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಒಳ್ಳೆ ಲೆದರ್ ಸೀಟ್ಸ್ ಇದೆ ಸರ್. ಇದು ಬಂದು ಓಡಿರೋದು 56,000 ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಓಕೆ ಓಕೆ ಸರ್. ಇದು ಕಸ್ಟಮರ್ಗೆ 3,85,000 ಹೇಳ್ತಾರೆ. ಒಂದು 3,60,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 3,60,000. 3,60,000 ರೂಪಾಯಿ ಮಾಡಿಸ್ಕೊಡೋಣ. ಓಕೆ ಓಕೆ, ಆಯ್ತಲ್ಲ ಸರ್. ಎಲ್ಲ ಸ್ಟಾಕ್ ಎಲ್ಲ ಮುಗೀತು. ಬೇರೆ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಬನ್ನಿ, ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡೋಣ ರೇಟಲ್ಲಿ. ಹೌದಾ? ಅಂಡ್ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿರ್ಬೇಕು. 80% ಇಂದ 90% ಲೋನ್ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ಮಾಡಿಸ್ಕೊಡ್ತೀರಾ? ಥ್ಯಾಂಕ್ ಯು ಸರ್.